ಹಾಯ್ ಗೈಸ್, ಹೇಗಿದ್ದೀರಾ? ಎಲ್ಲರಿಗೂ ಸೌಜು ಗೌಡ ಲಾಗ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಜು ಗೌಡ. ಮತ್ತು ನಾನು ತುಂಬ ದಿನ ಆಯಿತು ಲಾಗ್ಸ್ ಅಪ್ಲೋಡ್ ಮಾಡದೆ. ತುಂಬ ಜನ ಕೇಳ್ತಾ ಇದ್ರಿ, ಏನಕ್ಕ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಲಿಲ್ಲ ಅಂತ. ನಾನು ವೀಡಿಯೋಸೇ ಮಾಡಲಿಲ್ಲ ಗೊತ್ತಾಯ್ತಾ. ಹಾಗೆ ವೀಡಿಯೋಸೇ ಇರಲಿಲ್ಲ, ಯಾವುದು ಕಂಟೆಂಟ್ ಇರಲಿಲ್ಲ ನನ್ನ ಜೊತೆ. ಹಾಗೆ ನಾನು ಅಪ್ಲೋಡ್ ಮಾಡಲಿಲ್ಲ ಗೊತ್ತಾಯ್ತಾ. ಹಾಗೆ ಮತ್ತೆ ಎಲ್ರದ್ದು ಊಟ ಎಲ್ಲ ಆಯ್ತಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದು 3-4 ದಿನ ಎಲ್ಲಿಯಾದ್ರೂ ಗ್ಯಾಪ್ ಸಿಕ್ಕಿದ್ರೆ, ನಾವು ವಿಡಿಯೋ ಮಾಡದಿದ್ದರೆ ಮಾತಾಡಲಿಕ್ಕೇ ಆಗಲ್ಲ ಅಂತ. ಏನು ಮಾತಾಡಬೇಕು ಅಂತ ಆಗುತ್ತೆ. ಹಾಗೆ ನಾನು ಕೂಡ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತೇನೆ. ಇಲ್ಲದಿದ್ದರೆ ನಾನು 2 ದಿನಕ್ಕೆ ಆದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆದರೆ 3-4 ದಿನ ಆಯಿತು ನಾನು ಅಪ್ಲೋಡೇ ಮಾಡಲಿಲ್ಲ. ಸ್ವಲ್ಪ ಏನೋ ಬ್ಯುಸಿ ಇದ್ದೆ ನಾನು, ಆಯಿತಾ. ಹಾಗೆ ಅಪ್ಲೋಡ್ ಮಾಡಲಿಲ್ಲ. ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನನ್ನ ಪೇಜನ್ನು. ನನಗೆ ತುಂಬ ಬೇಗ 6,500 ಸಬ್ಸ್ಕ್ರೈಬರನ್ನು ಮಾಡಿಕೊಟ್ಟಿದ್ದೀರ ಎಲ್ಲರೂ ಸೇರಿ. ನನಗೆ ತುಂಬ ಖುಷಿಯಾಗ್ತಿದೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನನಗೆ 10,000 ನನ್ನ ಗುರಿ ಇರೋದು ಫಸ್ಟಿಗೆ. 10,000 ಕಂಪ್ಲೀಟ್ ಮಾಡಿಕೊಡಿ ಎಲ್ಲರೂ ಕೂಡ. ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಒಂದೊಂದೇ. ಹಾಗೆ ಇವಾಗ ಸ್ವಲ್ಪ ನಾನು ಬ್ಯುಸಿ ಇದ್ದೇನೆ, ಆದ ಕಾರಣ ನನಗೆ ನಾನು ವ್ಲಾಗ್ಸ್ ಎಲ್ಲ ಮಾಡಲಿಲ್ಲ. ಹಾಗೆ ಮತ್ತು ಕಂಟೆಂಟ್ ಸಹ ಸಿಗಲಿಲ್ಲ ಮಾರ್ರೆ. ನಾನು ಅಂದರೆ ಯೂಟ್ಯೂಬಿಗೆ ಹೊಸಬ್ಳಲ್ಲ, ಹಾಗೆ ನನಗೆ ಅಷ್ಟೊಂದು ಐಡಿಯಾಸ್ ಎಲ್ಲ ಇಲ್ಲ. ಹಾಗೆ ವ್ಲಾಗ್ಸ್ ಎಲ್ಲ ಮಾಡಲಿಲ್ಲ. ನೋಡುವ ಮುಂದಿನ ದಿನದಲ್ಲಿ ಇನ್ನು ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಯಾರ್ಯಾರು ಯಾವ ಊರಿಂದ ನನ್ನ ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ ಅಂತೇಳಿ ಕಮೆಂಟ್ ಹಾಕಿ. ನಾನು ಈ ಊರಿಂದ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಅಂತೆಲ್ಲ ಹೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ನನಗೂ ಕೂಡ ತುಂಬ ಖುಷಿ ಆಗ್ತದೆ. ತುಂಬ ಜನ ಹೇಳ್ತಾರೆ ಮಾರ್ರೆ ಇವಾಗ, ನಿಮ್ಮ ವಿಡಿಯೋ ನೋಡಿದೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಅಂತ. ನನಗೆ ಆವಾಗ ಒಬ್ಬರು ಸಿಕ್ಕಿದ್ರು. ನಾನು ಇಲ್ಲಿ ಅಂಗಡಿ ಹತ್ರ ಹೋಗಿದ್ದೆ, ಆವಾಗ ಅವರು ಹೇಳಿದರು, ನೀವು ಮನೆಗೆಲ್ಲ ಹೋಗೋದೆಲ್ಲ ವೀಡಿಯೋಸ್ ಮಾಡಿದರೆ ನಾನು ನೋಡಿದೆ, ಚೆನ್ನಾಗಿ ಬರ್ತಾ ಇದೆ, ಹೀಗೆ ಮುಂದುವರಿಸಿ ಅಂತ ಹೇಳಿದರು. ಹಾಗೆ ತುಂಬ ಖುಷಿ ಆಯಿತು. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಕೂಡ ಒಂದು ಗುರಿ ಇದೆ, ದೊಡ್ಡ ಗುರಿ ಇರೋದು ನನಗೆ ನಿಜವಾಗಿ. ಒಂದು ಸಿಲ್ವರ್ ಬಟನ್ ತಗೋಬೇಕು ಅಂತ. ಆದರೆ ಫಸ್ಟಿಗೆ ಸ್ಟೆಪ್ಪಿಂದ ಒಂದೊಂದೇ ಸ್ಟೆಪ್ಪು ಹತ್ತಿಕೊಂಡು ಹೋಗ್ಬೇಕಲ್ವಾ. ಸಡನ್ನೇ ನಾನು 1,000ದ್ದು 1,00,000ಕ್ಕೆ ಹೇಳ್ಬಾರ್ದಲ್ಲ. ಅದಕ್ಕೋಸ್ಕರ ನಾನು ಒಂದೊಂದೇ ಸ್ಟೆಪ್ಪು ಹತ್ತಿಕೊಂಡು ಹೋಗ್ತೀನಿ. ಎಲ್ಲರೂ ಕೂಡ ನನಗೆ ಬೆನ್ನೆಲುಬಾಗಿ ನಿಲ್ತೀರಾ ಅಂತ ನನಗೆ ನಂಬಿಕೆ ಇದೆ, ಭರವಸೆ ಕೂಡ ಇದೆ. ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ನನಗಂತೂ ತುಂಬ ಖುಷಿ. ಇನ್ನೊಂದು 3,500 ಸಬ್ಸ್ಕ್ರೈಬರ್ ಆದರೆ ನನಗೆ 10,000 ಸಬ್ಸ್ಕ್ರೈಬರ್ ಆಗ್ತದೆ. ಒಂದು ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡಬೇಕಂತ ಆಸೆ ಇದೆ. ನೋಡುವ ಅದು ಯಾವ ಥರ ಮಾಡ್ತೇನೆ, ಏನು ವಿಷಯ ಅಂತ. ಹಾಗೆ ಮತ್ತು ನಾಡಿದ್ದು ನಾನು ಮನೆಯದ್ದು ವ್ಲಾಗ್ ಮಾಡ್ತೇನೆ. ಮನೆಯಲ್ಲಿ ನನ್ನ ತಂಗಿಯಂದಿರೆಲ್ಲ ಇದ್ದಾರೆ. ಅವರೆಲ್ಲ ಆ್ಯಕ್ಟಿವ್ ಆಗಿದ್ದರೆ ಕ್ಯಾಮರಾದ ಮುಂದೆ ಬಂದರೆ ನಾನು ಮಾಡ್ತೇನೆ, ಇಲ್ಲದಿದ್ದರೆ ನಾನು ಮಾಡಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಇಷ್ಟ ಇರೋದಿಲ್ಲ ಅಲ್ಲ, ಕ್ಯಾಮರಾದ ಮುಂದೆ ಎಲ್ಲ ಬರಲಿಕ್ಕೆ ಹಾಗೆಲ್ಲ ಇಷ್ಟ ಇರೋದಿಲ್ಲ. ಒಬ್ಬೊಬ್ಬರು ಇಷ್ಟಪಡ್ತಾರೆ. ಹಾಗೆ ಪಟ ಪಟ ಮಾತಾಡುವವರು ಸಿಕ್ಕಿದರೆ ನನಗೆ ಕೂಡ ತುಂಬ ಖುಷಿ ಆಗ್ತದೆ. ನಾನು ಪಟ ಪಟ ಅಂತ ಮಾತಾಡ್ತೇನಲ್ಲ. ಹಾಗೆ ನನ್ನ ಮನೆಯಲ್ಲಿ ಎಲ್ಲರೂ ಹೀಗೆ ಕ್ಯಾಮರಾದ ಹಿಂದೆ ತುಂಬ ಮಾತಾಡ್ತಾರೆ, ಆದರೆ ಕ್ಯಾಮರಾದ ಮುಂದೆ ಯಾರು ಕೂಡ ಬರುವುದಿಲ್ಲ, ಆಯಿತಾ. ಹಾಗೆ ನಾನು ಮಾತ್ರ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಆ್ಯಕ್ಟಿವ್ ಆಗಿರೋದು. ಹಾಗೆ ನೋಡುವ, ಅವರೆಲ್ಲ ವಿಡಿಯೋ ಮಾಡುವಾಗ ಬಂದರೆ ನಾನು ಖಂಡಿತ ಅವರನ್ನೆಲ್ಲ ತೋರಿಸ್ತೀನಿ. ಮೊನ್ನೆ ನಾನು ಹೋಮ್ ಟೂರ್ ಮಾಡುವಾಗ ನನ್ನ ತಂಗಿ ಇದ್ಳು, ಅವಳು ಹೋಗಿ ಅಟ್ಟದಲ್ಲಿ ಹೋಗಿ ಕೂತಿದ್ದಾಳೆ, ಗೊತ್ತುಂಟಾ. ನಾನು ಎಲ್ಲಿಯಾದರೂ ತೋರಿಸ್ತೇನೆ ಅಂತ. ನನಗೆ ನಿಜವಾಗಿ ಗೊತ್ತೇ ಇರಲಿಲ್ಲ. ನಾನು ಎಲ್ಲಿದ್ದಾಳೆ ಅಂತೆಲ್ಲ ಹುಡುಕಿ ಉಂಟಲ್ಲ, ಮತ್ತು ಲಾಗ್ಸ್ ಎಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡಿದ್ದಲ್ಲ, ಅದೆಲ್ಲ ಮುಗ್ದ ಮೇಲೆ ಕೆಳಗಿಳಿದು ಬರ್ತಿದ್ದಾಳೆ. ನೀನಿನ್ನು ವೀಡಿಯೋ ಮಾಡ್ತೀನಿ ಅಂತೇಳಿ ನಾನು ಹೋಗಿ ಅಟ್ಟದಲ್ಲಿ ಕೂತದ್ದು ಅಂತ ಹೇಳಿಲ್ಲ, ಆಯಿತಾ. ಹಾಗೆ ಸ್ವಲ್ಪ ಡೌಟ್ ಇದೆ, ಅವರೆಲ್ಲ ಬರಲಿಕ್ಕೆಲ್ಲ ವೀಡಿಯೋದ ಎದುರು. ನನಗೆ ಒಂದು ಆಸೆ ಇದೆ, ಎಲ್ಲರನ್ನು ತೋರಿಸಬೇಕು ನನ್ನ ಮನೆಯವರು ಅಂತ. ನಾವೆಷ್ಟು ಜನ ಮಕ್ಕಳು, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅದೆಲ್ಲ ಹೇಳಬೇಕು ಅಂತ. ಆದರೆ ಅವರೆಲ್ಲರಿಗೂ ಇಷ್ಟ ಆದರೆ ಮಾತ್ರ ನಾನು ಮಾಡಬೇಕಷ್ಟೇ ಅಲ್ವಾ. ಇಲ್ಲದಿದ್ದರೆ ನನಗೆ ಆಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ನೋಡುವ,
ಮುಂದಿನ ದಿನಗಳಲ್ಲಿ ಎಲ್ಲಿಯಾದರೂ ನಿಮಗೆ ಎಲ್ ನನ್ನ ಮನೆಯವರನ್ನೆಲ್ಲರನ್ನ ನೋಡುವ ಭಾಗ್ಯ ಅಂತೂ ಖಂಡಿತ ಸಿಗ್ಬಹುದು. ಹಾಗೆ ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದಾದ್ರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.